ವಿಜಯನಗರ ಜಿಲ್ಲೆ ಹೊಸಪೇಟೆಯ ಶ್ರೀ ವೀರ ಮದಕರಿ ನಾಯಕ ವೃತ್ತದಲ್ಲಿಂದು ವಾಲ್ಮೀಕಿ ಸಮಾಜದ ಯುವಕರು ಮುಖಂಡರಿಂದ ಶ್ರೀ ರಾಜವೀರ ಮದಕರಿ ನಾಯಕ ಅವರ ಪುಣ್ಯಸ್ಮರಣೆಯನ್ನು ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮಾಜದ ಹಲವು ಮುಖಂಡರು, ಯುವಕರು ಮತ್ತು ಹಿರಿಯರು ಎಲ್ಲರೂ ಸೇರಿ ಶ್ರೀ ವೀರ ಮದಕರಿ ನಾಯಕ ಅವರ ಭಾವಚಿತ್ರಕ್ಕೆ ದೀಪ ಬೆಳಗಿಸುವುದರ ಮೂಲಕ ಪುಣ್ಯಸ್ಮರಣೆಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಶ್ರೀ ರಾಜ ವೀರ ಮದಕರಿ ನಾಯಕ ಅವರ ಬಗ್ಗೆ ಹಾಗೂ ಚಿತ್ರದುರ್ಗದ ಕೋಟೆಯಲ್ಲಿನ ಇತಿಹಾಸದ ಬಗ್ಗೆ ಸಮಾಜದ ಮುಖಂಡರು ಸುದ್ದಿವಾಹಿನಿಗಳಿಗೆ ತಿಳಿಸಿದರು. ಈ ಎಲ್ಲ ಕಾರ್ಯಕ್ರಮದ ದೃಶ್ಯಾವಳಿಗಳು ಈಗ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿ. ಚಂದ್ರಣ್ಣ ಸ್ವಲ್ಪ ಬರ್ರಿ ರಾಜವೀರ ಮದಕರಿ ನಾಯಕರಿಗೆ, ರಾಜವೀರ ಮದಕರಿ ನಾಯಕರಿಗೆ, ರಾಜವೀರ ಮದಕರಿ ಜಯಂತಿಗೆ, ರಾಜವೀರ ಮದಕರಿ ಜಯಂತಿಗೆ, ರಾಜವೀರ ಮದಕರಿ ನಾಯಕರಿಗೆ, 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 ನಾಯಕನಿಗೆ, ರಾಜವೀರ ಮದಕರಿ ನಾಯಕನಿಗೆ, ಜೈ ಮದಕರಿ, ಜೈ ಮದಕರಿ, ಜೈ ಮದಕರಿ, ಜೈ ಮದಕರಿ, ಜೈ ಮದಕರಿ, ಜೈ ಮದಕರಿ, ಜೈ 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 ಮದಕರಿ. ಆತ್ಮೀಯ ನಾಯಕ ಸಮಾಜ ಎಲ್ಲ ಬಂಧುಗಳೇ, ಇವತ್ತಿನ ದಿವಸ ನಾಯಕ ಸಮಾಜ ವತಿಯಿಂದ ಶ್ರೀ ರಾಜ ವೀರ ಮದಕರಿ ನಾಯಕ ಅವರ ಪುಣ್ಯಸ್ಮರಣೆ ಅರ್ಥವಾಗಿ ಇವತ್ತು ದೀಪ ಬೆಳಗುವ ಮುಖಾಂತರ ಇವತ್ತು ನಾವು ಈ ಒಂದು ಆಚರಣೆಯನ್ನು ನಡೆಸ್ತಾ ಇದ್ದೀವಿ. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ರಾಜ ವೀರ ಮದಕರಿ ನಾಯಕ ಅವರ ಬಗ್ಗೆ ಹೇಳ್ಬೇಕಂದ್ರೆ ಚಿತ್ರದುರ್ಗದಲ್ಲಿ ಒಂದು ಕೋಟೆ ಕಟ್ಟಲನ್ನು ಕಟ್ಟಿ, ಉಕ್ಕಿನ ಕೋಟೆಯನ್ನು ಕಟ್ಟಿ ಇಡೀ ದೇಶಕ್ಕಾಗಿ ನಾಡಿಗಾಗಿ ಅವರು ಸೇವೆ ಸಲ್ಲಿಸಿದಂಥ ಮಹಾನಾಯಕ ಅವರು. ಅನೇಕ ಏನು ಪಾಳೆಗಾರಿಕೆಯಲ್ಲಿ ಪಾಳೆಪಟ್ಟುಗಳನ್ನು ಕಟ್ಟಿ, ಕೋಟೆ ಕತ್ತಲುಗಳನ್ನು ಕಟ್ಟಿ ಅನೇಕ ಸೈನಿಕರನ್ನು ಹೊಂದಿದಂಥ ರಾಜ ವೀರ ಮದಕರಿ ನಾಯಕ ಅವರ ಸ್ಮರಣಾರ್ಥ ಇವತ್ತು ನಾವೆಲ್ಲರೂ ಅವರಿಗೆ ಒಂದು ಗೌರವಪೂರ್ವಕವಾಗಿ ನಾವು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ನಾಯಕ ಸಮಾಜದ ಇನ್ನೂ ಅನೇಕ ಗಣ್ಯರಾಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ಆಗಿರ್ಬೋದು, ಹಕ್ಕಬುಕ್ಕರಾಗಿರ್ಬೋದು, ಇನ್ನೂ ಅನೇಕ ಮಹಾನ್ ನಾಯಕರು ಇವತ್ತು ನಮ್ಮ ಸಾಮಾಜಿಕ ಇಡೀ ದೇಶಕ್ಕೆ ನಮ್ಮ ಕೊಡುಗೆ ಭಾಳ ಅಪಾರವಾಗಿರ್ತದೆ. ಇವತ್ತು ಅಲ್ಲಿ ಚಿತ್ರದುರ್ಗ ತಾವು ನೋಡ್ತಾ ಇರ್ಬೋದು, ಏನು ಕೋಟೆ ಕಟ್ಟಿದ್ದಾರೆ, ಇವತ್ತು ಉಕ್ಕಿನ ಕೋಟೆ ಅಂತ ಹೇಳ್ತಾ ಇದ್ದಾರೆ. ಆ ರಾಜವೀರ ಮದಕರಿ ನಾಯಕ ಅವರು ಸ್ವಲ್ಪ ದಿವಸದಲ್ಲಿ ಅವರು ಸುಮಾರು 38-40 ವರ್ಷದಲ್ಲಿ ಅವರು ಮರಣ ಹೊಂದ್ತಾರೆ. ಕುತಂತ್ರದಿಂದ ಅವರನ್ನು ಬಲಿ ಪಡಿತಾ ಇದ್ದಾರೆ. ಇವತ್ತು
ಅಂಥ ಮಹಾನ್ ನಾಯಕರನ್ನು ನಾವು ಏನು ಇವತ್ತು ಆಚರಣೆ ಅವರ ಸ್ಮರಣಾರ್ಥ ನಾವು ಮಾಡ್ತಾ ಇದ್ದೀವಿ. ಇವತ್ತು ಅರ್ಥಪೂರ್ಣವಾಗಿ ಇರ್ತಿದೆ. ಅವರು ಬರೀ ಒಬ್ಬ ಸಾಮಾಜಿಕ ಒಂದು ಹೋರಾಟಗಾರ ಆಗಿದ್ದಿಲ್ಲ, ಇಡೀ ದೇಶಕ್ಕೆ ನಾಡಿಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಅವರು ಪ್ರಮುಖ ಪಾತ್ರ ವಹಿಸಿದರು. ಅವರು ಹೆಸರಲ್ಲೇ ಇದೆ ವೀರ ಮದಕರಿ ನಾಯಕ ಅಂತಂದೇಳಿ. ಹಾಗೆಯೇ ಇವತ್ತು ನಮ್ಮ ನಾಯಕ ಸಮಾಜ ವತಿಯಿಂದ ನಮ್ಮ ಎಲ್ಲ ಹಿರಿಯರು ಮತ್ತು ಯುವಕರು ಮತ್ತು ನಮ್ಮ ತಾಲೂಕು ಸಮಾಜದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಯುವಕರೆಲ್ಲ ಸೇರಿ ಈ ಒಂದು ಸ್ಮರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೆ ಹರ್ಷವನ್ನು ಉಂಟು ಮಾಡಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ನಾವು ಈ ಒಂದು ಆಚರಣೆ ನಾವು ಮಾಡ್ಕೊಂತ ಮುಂದುವರಿಸ್ತಾ ಇದೀವಿ ಅಂತ ನಾನು ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಬಂದು ಇವತ್ತು ಕನ್ನಡ ನಾಡು, ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗ ಮರೆಯಲಾರತಕ್ಕಂಥ ಅವಿಸ್ಮರಣೀಯವಾದ ದಿನ ಅಥವಾ ನೋವಿನ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ದುರ್ಗದ ಕೊನೆಯ ಅರಸರು ವೀರ ಮದಕರಿ ನಾಯಕರು ಕೇವಲ 12ನೇ ವಯಸ್ಸಿನಲ್ಲಿಯೇ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಅಲ್ಪಾವಧಿಯಲ್ಲಿ ಕೇವಲ 37 ವರ್ಷಗಳಲ್ಲಿ ಭಾರತದಲ್ಲಿಯೇ ಚಿತ್ರದುರ್ಗದ ಭೂಪಟವನ್ನು ಬಹು ಎತ್ತರಕ್ಕೆ ಕೊಂಡೊಯ್ದು ಅತ್ಯಂತ ದುರಂತವಾಗಿ ಅತ್ಯಂತ ವಿಷಾದನೀಯವಾಗಿ ಸಾವನ್ನು ಅರ್ಪಣೆ ಮಾಡಿದರು. ಆದರೆ ಅವರು ದೇಹ ಮಣ್ಣಿಗಾದರೂ ಅವ್ರ ಜೀವ ನಾಡಿಗೆ ಅನ್ನುವ ಒಂದು ನಾಣ್ಣುಡಿಯಂತೆ ದುರ್ಗವನ್ನು ಕಟ್ಟಿ ಆಳಿ ಬೆಳೆದ ರಾಜವೀರ ಮದಕರಿ ನಾಯಕರ ಪುಣ್ಯಸ್ಮರಣೆಯನ್ನು ಇವತ್ತು ಹೊಸಪೇಟೆಯ ತಾಲೂಕು ನಾಯಕ ಸಮಾಜ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಹಿರಿಯರು ಮಿತ್ರರೊಂದಿಗೆ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಬಹುಶಃ ವರ್ಷದಲ್ಲಿ 2 ಬಾರಿ, ಒಂದು ನಾಯಕರ ಜಯಂತ್ಯೋತ್ಸವ ಮತ್ತು ಪುಣ್ಯಸ್ಮರಣೆಯನ್ನು 2 ಕಾರ್ಯಕ್ರಮ ಮಾಡೋದ್ರ ಮೂಲಕ ಇವರನ್ನು ನಾವು ಜೀವಂತವಾಗಿಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಇವರ ತತ್ವ ಸಿದ್ಧಾಂತಗಳು, ಇವರ ಮೌಲ್ಯಗಳು ಸಮಾಜವನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಎಲ್ಲರಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ತುಂಬಲಿ ಅಂತ ಹೇಳ್ತಾ ನಾನು ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಮೇಣದ ಬತ್ತಿ ದೀಪವನ್ನು ಬೆಳಗೋದ್ರ ಮೂಲಕ ಬಂದಿರತಕ್ಕಂಥ ಎಲ್ಲರಿಗೂ ನಾನು ತಾಲೂಕು ನಾಯಕ ಸಮಾಜದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.